ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್. ಇನ್ನೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಪಕ್ಕದಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ನು ಒತ್ತಿ. ಹಾಗೆ ನಮ್ಮ ಚಾನಲ್ ಹೆಚ್ಚಿನ ವೀಡಿಯೋಗಳನ್ನು ನೋಡಲು ಈಗಲೇ ನಮ್ಮ ಚಾನಲ್ಗೆ ಬೆಲ್ ಐಕಾನನ್ನು ಕೂಡ ಮರಿಲ್ಲ ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ಸುದ್ದಿ ನಿಮ್ಮ ಮುಂಚೆ ನೋಟಿಫಿಕೇಶನ್ ಬರ್ತದೆ. ನಮಸ್ಕಾರ ಸ್ನೇಹಿತರೆ, ಪುಲ್ವಾಮಾ ಪ್ರತೀಕಾರವಾಗಿದೆ. ಹೌದು, ಉಗ್ರನೆಲೆ ಮೇಲೆ 1000 kg ಬಾಂಬ್ ಎಸೆದ ಭಾರತ. ಯಾವುದು ಏನು ಅಂತ ಪ್ರಕರಣ ಹೇಳ್ತೀವಿ. ಅದಕ್ಕೆ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನನ್ನು ಮರೆಯದೇ ಕ್ಲಿಕ್ ಮಾಡಿ. ಎಲ್ಲ ಭಾರತೀಯರು ಖುಷಿ ಪಡುವಂಥ ಸುದ್ದಿಯೊಂದು ಬಂದಿದೆ ಸ್ನೇಹಿತರೆ. ಪುಲ್ವಾಮಾ ದಾಳಿಯ ನಂತರ ಪ್ರತೀಕಾರಕ್ಕಾಗಿ ಆಹ್ವಾನಿಸುತ್ತಿದ್ದ ಭಾರತ ಮತ್ತೊಮ್ಮೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದೆಯಾ? ಭಾರತೀಯ ವಾಯುಸೇನೆಯ ಭಯೋತ್ಪಾದಕ ನೆಲೆಯ ಮೇಲೆ 1000 kg ಬಾಂಬನ್ನು ಎಸೆದಿರುವುದಾಗಿ ಖಚಿತ ಮಾಹಿತಿ ಲಭ್ಯವಾಗಿದೆ ಎಂದು ANI ನ್ಯೂಸ್ ಏಜೆನ್ಸಿ ತಿಳಿಸಿದೆ. ಹೌದು ಸ್ನೇಹಿತರೆ, 12 ಮೀರಜ್ 2000 ಜೆಟ್ ವಿಮಾನವು ಬೆಳಿಗ್ಗೆ 3:30 ಸುಮಾರಿಗೆ ಉಗ್ರ ನೆಲೆಯ ಮೇಲೆ ಬಾಂಬಿನ ಸುರಿಮಳೆಗೆರೆದಿದೆ ಎಂದು ಈ ವರದಿ ತಿಳಿಸಿದೆ. ಫೆಬ್ರವರಿ 14ರಂದು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆ ಆದಿಲ್ ಡಾರ್ ಎಂಬ ಆತ್ಮಾಹುತಿ ದಾಳಿಕೋರ ಕಾರ್ ಬಾಂಬನ್ನು ಸ್ಫೋಟಿಸಿ 44 ಯೋಧರನ್ನು ಬಲಿದಾನ ಮಾಡಿದ್ದ. ಅದರ ಪ್ರತೀಕಾರವಾಗಿ ಎಂಬಂತೆ ಭಾರತ ಈಗ ಉಗ್ರ ನೆಲೆಯ ಮೇಲೆ ದಾಳಿ ನಡೆಸಿದೆ. ಹೌದು, ಘಟನೆಯ ಬಗ್ಗೆ ಕ್ಷಣದ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಎಲ್ಲ ವೀಡಿಯೋಗಳನ್ನು ನಮ್ಮ ಚಾನಲ್ನ ಕ್ಲಿಕ್ ಮಾಡಿ ನೋಡ್ತಾ ಇರಿ ಸ್ನೇಹಿತರೆ. ಪ್ರತಿ ಗಂಟೆಗೂ ನಿಮಗೆ ಕ್ಷಣದ ಮಾಹಿತಿಯನ್ನು ನಾವು ಕೊಡಲು ಪ್ರಯತ್ನ ಪಡ್ತಾ ಇದ್ದೀವಿ. ಹೌದು, ಮತ್ತೆ ಮುಂದಿನ ವೀಡಿಯೋಗಳನ್ನ ಅಲ್ಲಿ ತನಕ ಹೋಗಿ ಬರ್ತೀನಿ. ನಾನು ನಿಮ್ಮ ಪ್ರೀತಿ ರಕ್ಷಪತ್. ನಮಸ್ಕಾರ ಸ್ನೇಹಿತರೆ.